ಶಿವಾನಂದ್ ನೀಲಣ್ಣವರಿಗೆ ಮಧ್ಯಂತರ ಜಾಮೀನು ಮಂಜೂರು. ನೀಲಣ್ಣವರಿಗೆ ಬಿಗ್ ರಿಲೀಫ್. ಬೆಳಗಾವಿ ಶಿವಾನಂದ ನೀಲಣ್ಣವರಿಗೆ ದೊಡ್ಡದೊಂದು ರಿಲೀಫ್ ಸಿಕ್ಕಿದೆ. ಹೌದು, ಶಿವಾನಂದ್ ನೀಲಣ್ಣವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಕಳೆದ ಕೆಲವು ದಿನಗಳಿಂದ ಕಾನೂನು ಹೋರಾಟ ನಡೆಸುತ್ತಿದ್ದ ನೀಲಣ್ಣವರ್ ಅವರಿಗೆ ಸದ್ಯ ನ್ಯಾಯಾಲಯದಿಂದ ಸಮಾಧಾನಕರ ಸುದ್ದಿ ಸಿಕ್ಕಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠವು ಶಿವಾನಂದ್ ನೀಲಣ್ಣವರಿಗೆ ಮಧ್ಯಂತರ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಬೆಳಗಾವಿಯಲ್ಲಿ ಶಿವಾನಂದ್ ನೀಲಣ್ಣವರ್ ಎಂಬುವರಿಗೆ ಸೇರಿದ ಕಚೇರಿಗಳ ಮೇಲೆ ನಡೆದ ದಾಳಿ ಪ್ರಕರಣ ಈಗ ಅಕ್ಷರಶಃ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ತನಿಖೆ ತೀವ್ರಗೊಳ್ಳುತ್ತಿದ್ದಂತೆಯೇ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರದ ವಾಸನೆ ಬಡಿಯುತ್ತಿದ್ದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿತ್ತು. ಅಧಿಕಾರಿಗಳು ಸತತವಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಶಿವಾನಂದ್ ನೀಲಣ್ಣವರಿಗೆ ಸಂಬಂಧಿಸಿದ 3 ಕಚೇರಿಗಳು ಹಾಗೂ ಅಪಾರ್ಟ್ಮೆಂಟ್ನಲ್ಲಿದ್ದ ಕೆಲವು ಫ್ಲಾಟ್ಗಳನ್ನು ಈಗಾಗಲೇ ಸೀಜ್ ಮಾಡಿದ್ದರು. ಶಿವಾನಂದ್ ನೀಲಣ್ಣವರ್ ಇವರಿಗೆ ಬೆಂಗಳೂರಿನ 92ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಸೋಮವಾರ ಅಥವಾ ಮಂಗಳವಾರ ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈ ಕೇಸಿನ ವಕಾಲತ್ತನ್ನು ಆರ್.ಜಿ. ಪಾಟೀಲ್ ಮತ್ತು ಸುಧೀರ್ ನಿರ್ವಾಣಿ ವಕೀಲರು ವಹಿಸಿಕೊಂಡಿದ್ದರು.